ಇನ್ನು ರಾಯಚೂರಲ್ಲಿ ನಡೆದಂತಹ ಪಿಡಿಒ ಪರೀಕ್ಷೆಯಲ್ಲಿ ಅಧಿಕಾರಿಗಳ ಎಡವಟ್ಟಿನ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನಾ ಎಡವಟ್ಟು? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಪಿಡಿಒ ಪರೀಕ್ಷೆಯಲ್ಲಿ ಅಧಿಕಾರಿಗಳ ಎಡವಟ್ಟಿನ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಡಿಸೆಂಬರ್ 11ನೇ ತಾರೀಕು ನಡೆದಿದ್ದಂತಹ ಪಿಡಿಒ ಪರೀಕ್ಷೆಯಲ್ಲಿನ ಎಡವಟ್ಟಿನ ವಿಡಿಯೋ ಅದು. ಅಧಿಕಾರಿಗಳ ತಪ್ಪು ಮುಚ್ಚಾಕೋದಕ್ಕೆ ಅಭ್ಯರ್ಥಿಗಳ ಮೇಲೆ ಎಫ್ಐಆರ್ ಆಗಿದೆ ನೋಡಿ. ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಈ ಪಿಡಿಒ ಪರೀಕ್ಷೆ ಆಗಿದ್ದು ಬೆಳಗ್ಗೆ 10:45ಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ತರ್ತಾ ಇರುವಂತಹ ವಿಡಿಯೋ ಒಂದು. ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಅಭ್ಯರ್ಥಿಗಳು ಪ್ರಶ್ನೆ ಮಾಡಿದ್ರು. ಕಲ್ಯಾಣ ಕರ್ನಾಟಕ ವೃಂದದ ಖಾಲಿ ಹುದ್ದೆಗಳಿಗೆ ನಡೆದಂತಹ ಪರೀಕ್ಷೆ ಅದು. ಹೆಂಗೆ ಅಂದರೆ ಒಂದು ಕೋಣೆ ಇರುತ್ತೆ, ಒಂದು ಕೋಣೆಗೆ 24 ಜನ ಅಭ್ಯರ್ಥಿಗಳು. ಆದರೆ ಪ್ರಶ್ನೆ ಪತ್ರಿಕೆಯನ್ನು ವಿತರಿಸಿದ್ದು ಮಾತ್ರ 12. ಅಭ್ಯರ್ಥಿಗಳ ಮುಂದೆ ಲಕೋಟೆ ತೆರೆಯದನೆ ಮೊದಲೇ ತೆಗೆದಿದ್ಯಾಕೆ ಹೀಗನ್ನೋ ಪ್ರಶ್ನೆ ಈಗ. ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿದ್ರು ಅವರೆಲ್ಲರೂ ಸೇರ್ಕೊಂಡು. ಅಭ್ಯರ್ಥಿಗಳ ಮೇಲೆ ಹಾಕಿರೋ ಕೇಸನ್ನು ವಾಪಸ್ಗೆ ಆಗ್ರಹಿಸಲಾಗಿತ್ತು ನೋಡಿ. ಆ ವಿಡಿಯೋ ಪ್ರಶ್ನೆ ಪತ್ರಿಕೆ ತರೋದು, ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನೋಡಿ. ಆ ಲಕೋಟೆ, ಮುಚ್ಚಿದ ಲಕೋಟೆಯನ್ನು ತಂದು ಅಭ್ಯರ್ಥಿಗಳ ಮುಂದೆ ಓಪನ್ ಮಾಡಬೇಕು, ಆದರೆ ಮೊದಲೇ ಓಪನ್ ಮಾಡ್ಕೊಂಡು ತಂದಿದ್ದಾರೆ. ಏನದವೇನ್ರು ಒಂದ್ ನಿಮಿಷ ಹೇಳ್ರಿ, ನನ್ಗೆ ಏನದ ಹೇಳ್ರಿ. ಕ್ವಶನ್ ಪೇಪರ್ ಟೈಮ್ ಎಷ್ಟ ಆಗೈತ್ರಿ ಸರ್? ಒಂದ್ ನಿಮಿಷ ಹೇಳ್ರಿ, ಟೈಮ್ ಎಷ್ಟ ಆಗೈತ್ರಿ ಸರ? ಟೈಮ್ ಎಷ್ಟ ಆಗೈತ್ರಿ? ಈಗ ಇವೇನದವ್ರಿ ಕ್ವಶನ್ ಪೇಪರ್ ಅದಾವಿಲ್ರಿ? ಎಲ್ಲಿಂದ ತಗೊಂಬಂದ್ರಿ? ಯಾವ ಸರ್ ಕೊಟ್ರಿ ಸರ್? ಯಾವ ಸರ್ ಕೊಟ್ರಿ? ಹೇಳ್ರಿ. ಯಾವ ಸರ್ ರೀ ಹೇಳ್ರಿ? ಚೀಫ್ ನಿಮ್ ಕೈ ಕ್ವಶನ್ ಪೇಪರ್ ಈ ಟೈಮ್ ಕೊಟ್ರ. ಟೈಮ್ ಎಷ್ಟ ಆಗಿದೆ ನೋಡ್ರಿ? ಟೈಮ್ 10:45. ಇವಾಗ ನಿಮ್ಗ ಕ್ವಶನ್ ಪೇಪರ್ ಹೊರಗಿನ ತಗೊಂಬಂದ್ ಕೊಟ್ಟಾರ. ಎಲ್ಲಿಂದ ತಗೊಂಬಂದ್ ಕೊಟ್ಟಾರ ಅಂದ್ರೆ ಅವಾಗ ಕ್ವಶನ್ ಎಕ್ಸಾಮ್ ಟೈಮ್ನ ಕೊಟ್ಟಿಲ್ಲ ನಿಮಗ ಸರ್ ಕ್ವಶನ್ ಪೇಪರ್? ಇವ್ ಯಾರು ಕೊಟ್ರ ಸರ್ ನಿಮ್ಗೆ ಇವಾಗ? ಕ್ವಶನ್ ಪೇಪರ್ ಹೇಳ್ರಿ, ನೀವು ಕುಲ ಹೇಳ್ರಿ. ಹಾ ರೀ, ಟೈಮ್ 10:45 ನಿಮ್ ಕೈ ಕೊಟ್ಟಾರ ಅವ್ರು ಸರ್. ಬೆಳಿಗ್ಗೆ ಒಂದ್ ಸೆಟ್ ಕೊಟ್ಟಾರ್ರಿ ಸರ್. ಕ್ವಶನ್ ಪೇಪರ್ ನಿಮಗೆ ಇವಾಗ ಯಾರು ಕೊಟ್ರಿ? ಇವಾಗ ಕ್ವಶನ್ ಪೇಪರ್ ಯಾರು ಕೊಟ್ರ? ಚೀಫ್ ಕೊಟ್ರ. ಅಂದ್ರೆ ಟೈಮ್ ಎಷ್ಟ ಆಗೈತಿ? 11:10 ನಿಮಿಷ ಕಡಿಮೆ ಐತ್ರಿ. ಅಂದ್ರೆ ಮೊದಲು ನಿಮ್ ಕೈ ಕೊಟ್ಟಿಲ್ಲ ಅವ್ರು. ಮೊದ್ಲು ಒಂದೊಂದ್ ಕೊಟ್ಟಾರ ಹೇಳ್ರಿ. ಅದ್ರ ಪ್ರಾಬ್ಲಮ್ ಅವ್ರ ಕಡೆ ಐತಿಲ್ರಿ? ಹೇಳ್ರಿ, ಬಾಯ್ ಬಿಟ್ಟು ಹೇಳ್ರಿ. ಮೊದ್ಲು 12 ಕೊಟ್ಟಾರ್ರಿ. ಇವಾಗ 10:45 ಆದ್ಮೇಲೆ ನಿಮಗೆ ಇನ್ನೊಂದ್ ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ. ಇನ್ನ ಸೀಲ್ ಓಪನ್ ಆಗಿಲ್ಲ. ಆಗಲೇ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡ್ ಹೋಗ್ಯಾರ. ತಡಿ ಬೈತೇವೆ. ಓಪನ್ ಮಾಡಿದ್ದಿಲ್ರಿ, ಅದು ಕೊಡೋದು ಇವಾಗ ಕೊಟ್ಟಾರ ಹೇಳ್ರಿ. ಬೆಳಿಗ್ಗೆ ಕೊಟ್ಟಿದ್ದ ಕ್ವಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ. ಅಲ್ಲ ಸರ್, ಬೆಳಿಗ್ಗೆ ಕೊಟ್ಟಿದ್ದ ಕ್ವಶನ್ ಪೇಪರ್ 12 ಮಂದಿ ಕೊಟ್ಟಿರ್ಲಿಲ್ರಿ. ನಮ್ ಕಡೆ ಕೊಟ್ಟಾರ ನೋಡಿ. ಡಿಸೆಂಬರ್ 11ನೇ ತಾರೀಕಾಗಿದ್ದು ಪಿಡಿಒ ಪರೀಕ್ಷೆಯ ಎಡವಟ್ಟಿನ ವಿಡಿಯೋ ಇದು ನೋಡಿ. ಬೆಳಗ್ಗೆ 10:45ಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ತರ್ತಾ ಇದ್ದಾರೆ ಅವರು. ಭಾರಿ ಲೇಟಾಗಿ ತರ್ತಾ ಇದ್ದಾರೆ. ಜೊತೆಗೆ ಇನ್ನೊಂದೇನಾಗಿದೆ, ಈ ಲಕೋಟೆ, ಮುಚ್ಚಿರೋ ಲಕೋಟೆಯನ್ನು ತಗೊಂಡು ಬಂದು ಅಭ್ಯರ್ಥಿಗಳ ಮುಂದೆ ಓಪನ್ ಮಾಡಬೇಕು ಅದನ್ನು. ಆದರೆ ಮುಂಚಿತವಾಗಿ ಓಪನ್ ಮಾಡ್ಕೊಂಡು ಬಂದಿದ್ದಾರೆ. ಹೆಂಗೆ ಅಂತಂದರೆ, ಒಂದು ಕೋಣೆ, ಆ ಕೋಣೆಯಲ್ಲಿ 24 ಜನ ಅಭ್ಯರ್ಥಿಗಳಿರ್ತಾರೆ. 24 ಪ್ರಶ್ನೆ ಪತ್ರಿಕೆಗಳನ್ನು ವಿತರಣೆ ಮಾಡಬೇಕಾಗತ್ತೆ. ಆದರೆ ವಿತರಣೆ ಆಗಿದ್ದು 12 ಪ್ರಶ್ನೆ ಪತ್ರಿಕೆ. ಆಮೇಲೆ ಈ ಎಡವಟ್ಟಿನ ವಿಡಿಯೋ ವೈರಲ್ ಆಯಿತು. ಆದರೆ ಇಲ್ಲಿ ಅಧಿಕಾರಿಗಳ ತಪ್ಪು ಮುಚ್ಚಾಕೋದಕ್ಕೆ ಅಭ್ಯರ್ಥಿಗಳ ಮೇಲೆ ಎಫ್ಐಆರ್ ಆಗುತ್ತೆ. ಆ ಎಫ್ಐಆರ್ ಅನ್ನು ರದ್ದು ಮಾಡಬೇಕು, ಅದನ್ನು ಕೇಸನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಆಗ್ರಹಿಸಿದ್ರು ಅಭ್ಯರ್ಥಿಗಳು.